M4 ನ್ಯೂಸ್ಗೆ ಸ್ವಾಗತ. ನಾನು ಸುನಿಲ್ ಹೊಸಕೋಟಿ. ತಹಸೀಲ್ದಾರ್ ಹಾಗೂ ಗ್ರಾಮ ಆಡಳಿತಾಧಿಕಾರಿ ವಿರುದ್ಧ ಗೌಡೇಟಿ ಪ್ರಭಾಕರ್ ಮಾಡಿರುವ ಆರೋಪಗಳು ಸತ್ಯಕ್ಕೆ ದೂರವಾದವು ಎಂದು ಮಹಾ ಆದಿಗ ಮೀಸಲಾತಿ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷ ಕನ್ನಮೇಡಿ ಕೃಷ್ಣಮೂರ್ತಿ ಕಿಡಿಕಾರಿದ್ದಾರೆ. ಪಾವಗಡ ಪಟ್ಟಣದಲ್ಲಿರುವ ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಧಿಕಾರಿಗಳ ವಿರುದ್ಧ ಏಕವಚನದಲ್ಲಿ ಮಾತನಾಡಿರುವ ಪ್ರಭಾಕರ್ ಅವರ ನಡೆ ಖಂಡನೀಯ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕನಕಪುರ ಗ್ರಾಮದ ಸರ್ವೆ ನಂಬರ್ 11/1ರಲ್ಲಿ ಇನಾಂತಿ ಜಮೀನು ಪುರೋಹಿತರಿಗೆ ಸರ್ಕಾರದಿಂದ ಮಂಜೂರಾಗಿತ್ತು. ಈ ಜಮೀನನ್ನು ಪ್ರಭಾಕರ್ ಅವರು ತಮ್ಮ ಅಳಿಯನಿಗೆ ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದು ಲೋಕ ಅದಾಲತ್ ಮೂಲಕ ವ್ಯವಹಾರ ನಡೆಸಿದ್ದಾರೆ. ಪತ್ರಿಕಾಗೋಷ್ಠಿ ಕರೆದು ಅಧಿಕಾರಿಗಳು ನಕಲಿ ದಾಖಲೆ ಸೃಷ್ಟಿಸಿದ್ದಾರೆ ಎಂದು ಆರೋಪಿಸುವುದು ಮತ್ತು ಅವರನ್ನು ಏಕವಚನದಲ್ಲೇ ಸಂಬೋಧಿಸುವುದು ಸರಿಯಲ್ಲ. ಗೌಡೇಟಿ ಪ್ರಭಾಕರ್ ಅವರೇ ಬೋಕಬಳಿಕೆ ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ. ಇದೇ ರೀತಿ ಸುಳ್ಳು ಆರೋಪಗಳನ್ನು ಮುಂದುವರೆಸಿದರೆ ಮುಂದಿನ ದಿನಗಳಲ್ಲಿ ದಲಿತ ಪರ ಸಂಘಟನೆಗಳು ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಇನ್ನೊಂದೆರಡು ಸರ್ವೆ ನಂಬರು ಹೇಳಿದ್ರು, 152 ಇನಾಮ್ ಜಮೀನು ಸರ್ಕಾರಿ ಜಮೀನು ಅದನ್ನು ಕೂಡ ಭೌತಿಕತೆ ಮಾಡಿದ್ದಾರೆ ಅಂತೇಳಿ ಆರೋಪ ಮಾಡಿದ್ರು. ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ, ಅದು ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಯಾಕಂದ್ರೆ ನಾವು ಮಾತಾಡಬೇಕಾಗಿದ್ರೆ ಈಗ ಆ ಜಮೀನು ನಿಮಗೆ ಸೇರಿದಲ್ವಾ? ಅದು ಸೇರಿದ್ದಲ್ಲ, ನಮ್ಮ ವಂಶಕ್ಕೆ ಯಾರಿಗೂ ಸಂಬಂಧವಿಲ್ಲ. ಅದರಲ್ಲೂ ಕೂಡ ಸುಭಾಷ್ ಶಾಸ್ತ್ರಿ ಆಸ್ತಿ ಹೆಂಗೆ ಬರುತ್ತೆ ಅವರಿಗೆ? ಅವರು ಅಪ್ಪ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಇದ್ದಿದ್ದು, ಮಗನ ಈಗಿರೋದು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲೇ ಇದ್ದಾರೆ. ಇವಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇರೋ 4 ಎಕರೆ ಜಮೀನು ಯಾರು ದಾನ ಕೊಡ್ತಾರೆ? ಇದು ದಾನ ಕೊಟ್ಟಿರೋದೇನಿದೆ ತಾವು ಯಾರು ಶಂಕರನಾರಾಯಣ ಅವ್ರದ್ದು ಆಸ್ತಿ ಸಂಬಂಧಪಟ್ಟದ ಅಷ್ಟು ಬಿಟ್ಟು ನಮ್ಗೆ ಇದು ಆಸ್ತಿ ಬಗ್ಗೆ ಸಂಬಂಧವೇ ಇಲ್ಲ. ಚಿಕ್ಕಪ್ಪನ ಮಗನ ಕರಿಬೋದಲ್ಲ, ನಿಮ್ಗೆ ಸಂಬಂಧ ಇಲ್ವಲ್ಲ, ತಾವ್ಯಾಕೆ ಬಂದ್ರಿ ಇಲ್ಲಿಗೆ? ನಿಮ್ಗೆ ಕಂಪ್ಲೇಂಟ್ ಕೊಟ್ಟಿರೋದು ನಿಮ್ಮ ಚಿಕ್ಕಪ್ಪನ ಹೆಸರಲ್ಲಿ. ಇವಾಗ ನಮ್ಮ ತಾತನ ಆಸ್ತಿ ಅಂದ್ರೆ ಎಲ್ಲರಿಗೂ ಬರುತ್ತೆ, ಹೌದಾ? ಆದ್ರೆ ಅವ್ರೇನ್ ಮಾಡಿದ್ರೆ ಅವರು ಮಾತ್ರ ಯಾರೋ ನರಸಿಂಹಮೂರ್ತಿ ಮಕ್ಕಳು ಸುಬ್ಬಣ್ಣ, ಸುಭಾಷ್ ಶಾಸ್ತ್ರಿ, ಅನಿಲು, ನಾಗರಾಜನ್ ಬರ್ಸ್ಕೊಂಡಿದ್ದಾರೆ. ಅಲ್ಲಿ ಅವ್ರದ್ದು ಮಾತ್ರ ಬರ್ಸ್ಕೊಂಡ್ರೆ ನಾವು ವಂಶದ ಕಟ್ಟಪ್ಪ ವಂಶದವ್ರು ಅಲ್ವಾ ನಾವು? ಅದು ನಾವು ಅದನ್ನು ಮೆನ್ಷನ್ ಮಾಡಬೇಕು. ಸ್ವಾಮಿ ಕರೆಕ್ಟು ಇದು ರಾಮಕೃಷ್ಣ. ಈಗ ನಿಮ್ಮ ಚಿಕ್ಕಪ್ಪನ ಮಗನ ಮೇಲೆ ಕಂಪ್ಲೇಂಟ್ ಮಾಡಿದ್ದಾನೆ ನಿಮ್ಮ ಚಿಕ್ಕಪ್ಪ ಮಗ. ಇವಾಗ ಬಂಧುಗಳೇ, ಈಗ ನೋಡಿ, ಈಗ ಇದು ಸೈನ್ ಮಾಡಿರ್ತಕ್ಕಂಥದ್ದು ಪ್ರಭಾಕರ್ ಅವರು 5.5 ಲಕ್ಷಕ್ಕೆ ಅಗ್ರಿಮೆಂಟ್ ಹಾಕೊಂಡು ಅವ್ರು ರಮೇಶ್ ಅನ್ನೋರಿಂದ ಅಗ್ರಿಮೆಂಟ್ ಹಾಕಿ ಸೈನ್ ಹಾಕಿರ್ತಕ್ಕಂಥದ್ದು. ಇವ್ರು ಸೈನ್ ಹಾಕ್ಬೇಕಾದ್ರೆ ಈಗ ಈ ಜಮೀನು ಕರೆಕ್ಟಾಗಿತ್ತು. ಯಾವಾಗ ಈ ಜಮೀನನ್ನು ಇವ್ರು ಕೊಡಲ್ಲ, ನಾವು ಕಡಿಮೆ ರೇಟ್ ಆಯಿತು, ನಾವು ಆ ರೇಟಿಗೆ ಕೊಡಲ್ಲ ನಾವು ಅಂತೇಳ್ಬಿಟ್ಟು ಯಾವಾಗ ಉಲ್ಟಾ ಆವಾಗ ಈ ಜಮೀನು ಸರಿ ಇಲ್ಲ, ಇವರು ವಾರಸ್ದಾರರು ಅಲ್ಲ, ಇವ್ರು ಯಾರೂ ಗೊತ್ತೇ ಇಲ್ಲ ಅಂತಕ್ಕಂಥದ್ದನ್ನು ರೇಟ್ ಮಾಡ್ತಾಯಿದ್ರೆ ಇದು ಅವ್ರು ಮುಂದಿರಾಗಿರ್ತಕ್ಕಂಥ ಕಾಪಿ. ಈ ಕಾಪಿನ ಮಾನದಂಡವಾಗಿ ಇಟ್ಕೊಂಡೇ ಇದು ಅಗ್ರಿಮೆಂಟ್ ಹಾಕ್ಕೊಂಡಿತ್ತು. ಈ 5.5 ಲಕ್ಷಕ್ಕೆ 4 ಎಕರೆ ಜಮೀನು 5.5 ಲಕ್ಷಕ್ಕೆ ಕೊಟ್ಟರೆ ಒಳ್ಳೇದಾಗುತ್ತೆ. ಇವಾಗ ಕೊಡ್ತಾ ಇಲ್ವಲ್ಲ, ಹಾಗಾಗಿನ ಎಲ್ಲರನ್ನೆಲ್ಲ ಆಪಾದನೆ ಮಾಡ್ತಿರ್ತಕ್ಕಂಥದ್ದು ಇದು ಸರಿ ಇಲ್ಲ. ಇದು ನ್ಯೂಸ್ ರಿಪೋರ್ಟರ್ ಶಿವಾನಂದ್, M4 ನ್ಯೂಸ್, ಪಾವಗಡ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ M4 ನ್ಯೂಸ್.